ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದನ್ನ ರೌಂಡ್ ದ ಕ್ಲಾಕ್ 3 ಸೈಕಲ್ಸ್ ಮಾಡ್ತಾ ಇದ್ದೇವೆ ಅಂದರೆ ಅದು ಕೂಡ ಒಂದು ಕರ್ನಾಟಕ ರಾಜ್ಯದ ಒಂದು ಹೆಮ್ಮೆ ಜೊತೆಗೆ ನೋವಿನ ಸಂಗತಿ ಕೂಡ. ಆ ಡಯಾಲಿಸಿಸ್ಗೆ ಒಳಗಾಗೋರನ್ನ ಸ್ಕ್ರೀನ್ ಮಾಡಬೇಕು. ಯಾವುದರಲ್ಲಿ? ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್, ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ, ಅವಗೂ ಕೂಡ ನಾವು ಒಂದು ಫ್ಲೋರೋಸಿಸ್, ಆ ಫ್ಲೋರೋಸಿಸ್ಗೂ ಕೂಡ ಕಾರ್ಯಕ್ರಮ ಇದೆ ಅಂದರೆ ನೀವೆಲ್ಲ ಆಶ್ಚರ್ಯ ಪಡಬೇಕು. ಆ ಫ್ಲೋರೋಸಿಸನ್ನು ಕಂಡಿಡಿದು ವಾಟರ್ ಲೆವೆಲ್ ಆಫ್ ಫ್ಲೋರೈಡ್ನ ಕಂಡಿಡಿದು ಬ್ಲಡ್ ಲೆವೆಲ್ ಆಫ್ ಫ್ಲೋರೈಡ್ನ ಕಂಡಿಡಿಯುವಂಥ ಒಂದು ಕಾರ್ಯಕ್ರಮ ಆರೋಗ್ಯ ಇಲಾಖೆಯಲ್ಲಿದೆ. ಅದಕ್ಕೆ ಗೊತ್ತಾದ ಲ್ಯಾಬ್ ಇದೆ ಅಂದರೆ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿದೆ. ಲ್ಯಾಬ್ ಅಂದ ತಕ್ಷಣ ಗಮನಕ್ಕೆ ಬಂದಿದೆ ಏನಂದರೆ ನಮ್ಮ ಪ್ರಯೋಗಶಾಲಾ ಸೇವೆಗಳು ಕೂಡ ಹಿಂದೆಂದಿಗಿಂತಲೂ ಚೆನ್ನಾಗಿದ್ದಾವೆ. ಅದನ್ನು ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬೊರೇಟರಿ ಅಂತ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಮಾಡಿ, ತಾಲೂಕು ಆಸ್ಪತ್ರೆಗಳಲ್ಲಿ ಬ್ಲಾಕ್ ಪಬ್ಲಿಕ್ ಹೆಲ್ತ್ ಯೂನಿಟ್ ಅಂತ ಮಾಡಿ ಪ್ರಯೋಗಶಾಲಾ ಸೇವೆಗಳನ್ನು ಇಂಟಿಗ್ರೇಟ್ ಮಾಡೋದರಲ್ಲಿ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಿದ್ದೇವೆ. ನಮ್ಮ ಏನು ಸಿ ವಿ ರಾಮನ್ ನಗರ ಆಸ್ಪತ್ರೆಯಲ್ಲಿ ಅಥವಾ ಬೆಂಗಳೂರಿನಲ್ಲಿ ಇವತ್ತು ಒಂದು ಯಾವ ರೀತಿಯ ಒಂದು ಲ್ಯಾಬ್ ಮಾಡಿದ್ದೇವೆ ಅಂದರೆ ಅದಕ್ಕೆ ರೆಫರಲ್ ಲ್ಯಾಬ್ ಸೇವೆಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಅದಕ್ಕೆ ಕಾಮನ್ ಆಗಿ ಅತ್ಯಂತ ಸರ್ವೇ ಸಾಮಾನ್ಯವಾಗಿ ಮಾಡದ ಟೆಸ್ಟ್ಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಒಂದು ಸಲ ಹೋಗಿ ನೋಡಬೇಕು. ಸಿ ವಿ ರಾಮನಗರಲ್ಲಿ ಮೆಂಟಲ್ ಹೆಲ್ತ್ಗೆ ಡೇ ಕೇರ್ ಸೆಂಟರ್ ಹೇಗೆ ಮಾಡಿದ್ದೇವೆ ಅಂದರೆ ಮಾನ್ಯ ನಿವೃತ್ತ ನ್ಯಾಯಾಧೀಶರು ಕೂಡ ಮಾನಿಟ್ರ್ ಮಾಡ್ತಾ ಇರ್ತಾರೆ, ಅದನ್ನು ಜಿಲ್ಲಾಧಿಕಾರಿಗಳು ಮಾನಿಟ್ರ್ ಮಾಡ್ತಾ ಇರ್ತಾರೆ. ಆ ಡೇ ಕೇರ್ ಮೆಂಟಲ್ ಹೆಲ್ತ್ ಕೇರಲ್ಲಿ ಎಷ್ಟು ಜನ ವಾಸಿಯಾಗಿ ಆಚೆ ಹೋಗಿದ್ದಾರೆ. ದ ಮೆಂಟಲಿ ಚಾಲೆಂಜ್ಡ್ ಇಲ್ ಪೀಪಲ್ ಆರ್ ಬ್ರಾಟ್ ಟು ದ ಸ್ಟ್ರೀಮ್ ಲೈನ್ ಆಫ್ ದ ಸೊಸೈಟಿ. ಸಿ ವಿ ರಾಮನ್ ನಗರ ಆಸ್ಪತ್ರೆಯಲ್ಲಿ ಎಷ್ಟು ಜನ ಮನ್ನಣೆ ಪಡೆದಿದೆ ಅಂದರೆ ತಾವೆಲ್ಲ ಒಂದು ಸಲ ಹೋಗಿ ಅದನ್ನು ನೋಡಬೇಕು. ECRC ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ದಂತ ಆರೋಗ್ಯ, ಇದನ್ನು ಕೂಡ ನನಗೆ ಹೆಮ್ಮೆ ಅನಿಸುತ್ತೆ. ಸನ್ಮಾನ್ಯ UT ಖಾದರ್ ಸಚಿವರಿದ್ದಾಗ ಆ ಹೆಸರನ್ನು ಚಾಲನೆಗೆ ತಂದರು. ದಂತಭಾಗ್ಯ ಯೋಜನೆ ಅಡಿಯಲ್ಲಿ ಹಲ್ಲಿನ ಆರೋಗ್ಯ ಏನು ಉಚಿತ ಡೆಂಚರ್ಸ್, ಇವತ್ತು ಪಾರ್ಷಿಯಲ್ ಡೆಂಚರ್ಸ್ ಮತ್ತು ಡೆಂಟಲ್ ಹೆಲ್ತ್ ಲ್ಯಾಬ್ಗಳಿಂದ ಹಿಡಿದು ದಂತಭಾಗ್ಯ, ಅಲ್ಲಿನ ಆರೋಗ್ಯ, ಮೊಬೈಲ್ ವ್ಯಾನ್ಗಳು ಕೂಡ ಸಮುದಾಯ ಡೆಂಟಿಸ್ಟ್ರಿ ಏನು ಕಮ್ಯುನಿಟಿ ಡೆಂಟಿಸ್ಟ್ರಿಯಲ್ಲಿ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಅದಕ್ಕೋಸ್ಕರ ರಾಷ್ಟ್ರೀಯ ಆರೋಗ್ಯ ಕ್ರಮನೇ ಇದೆ, ನ್ಯಾಷನಲ್ ಓರಲ್ ಹೆಲ್ತ್ ಪ್ರೋಗ್ರಾಮ್. ಕೇರಿಸ್ ಟೂತ್ ಈಸ್ ರೆಫರ್ಡ್ ಇನ್ RBSK ಇನ್ ಚಿಲ್ಡ್ರನ್. ಆಯುಷ್ಮತಿ ಕ್ಲಿನಿಕ್, ಇದು ಒಂದು ಕೂಡ ಹೆಮ್ಮೆ. ಇವತ್ತು ನೀವೇನು ಮಾಡ್ತೀರಿ, ಆರೋಗ್ಯ ಇಲಾಖೆ ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಉಪಕೇಂದ್ರಗಳನ್ನು ಯೋಚಿಸ್ತೀರ. ಆದರೆ ವಂಚಿತ ಜನಗಳು ಹೆಚ್ಚಾಗಿ ನಗರದಲ್ಲೇ ಇದ್ದಾರೆ. ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್, ಸ್ಲಮ್ ಪಾಪ್ಯುಲೇಷನ್, ಅವ್ರನ್ನ ಕೂಡ ನಾವು ಹಿಂದೆ ಬಿಟ್ಟಿಲ್ಲ. ನಗರ ಆರೋಗ್ಯ ಕೇಂದ್ರಗಳಲ್ಲಿ ತಜ್ಞ ವೈದ್ಯರ ಸೇವೆಗಳನ್ನು ನಾವು ಆಯುಷ್ಮತಿ ಕ್ಲಿನಿಕ್ ಎಂಬ ಹೆಸರಿಂದ ಮಾಡ್ತಾ ಇದ್ದೇವೆ. 12 ರೀತಿಯ ತಜ್ಞ ವೈದ್ಯರುಗಳು ವಾರಕ್ಕೆ ಒಮ್ಮೆ ನಿಗದಿತ ದಿನಾಂಕದಲ್ಲಿ ಈ ಆಯುಷ್ಮತಿ ಕ್ಲಿನಿಕ್ಗಳ ಮೂಲಕ ಸೇವೆ ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಸ್ಲಮ್ ಇರಬಹುದು ಅಥವಾ ಏನು ಮಾರ್ಜಿನಲೈಸ್ಡ್ ಪಾಪ್ಯುಲೇಷನ್, ಏನು ಜನ ಇವತ್ತು ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ, ಅವರೆಲ್ಲ ಸಾಹುಕಾರರಲ್ಲ. ಅವರು ಕೆಟ್ಟು ಪಟ್ಟಣಕ್ಕೆ ಸೇರಿದಂತೆ ಏನು ಕೂಲಿ ನಾಲಿಗಾಗಿ ಏನು ನಗರ ಪ್ರದೇಶ ಸೇರಿರ್ತಾರೆ, ಅವರನ್ನು ಕೂಡ ಆರೋಗ್ಯ ಇಲಾಖೆ ಹಿಂದೆ ಬಿಟ್ಟಿಲ್ಲ. ಅವರನ್ನು ಕೂಡ ಈ ಆಯುಷ್ಮತಿ ಕ್ಲಿನಿಕ್ಗಳ ಮೂಲಕ ಬರೀ ಮಾಮೂಲಿ ಪ್ರಾಥಮಿಕ ಸೇವೆಗಳಲ್ಲ, ತಜ್ಞ ಸೇವೆಗಳನ್ನು ಕೂಡ ನೀಡ್ತಾ ಇದ್ದೀವಿ ಅಂದರೆ ಅದು ಕೂಡ ನಮ್ಮ ಒಂದು ಹೆಮ್ಮೆ ಆಗಿರ್ತದೆ. ಕಾಟ್ಪ, ಟೊಬ್ಯಾಕೋ ನಿಯಂತ್ರಣ, ಇದರಲ್ಲಂತೂ ಎಷ್ಟು ಹೇಳಿದ್ರೂ ಸಾಲಲ್ಲ. ಯಾಕೆಂದರೆ ಮತ್ತೆ ಕರ್ನಾಟಕನೇ ಮುಂಚೂಣಿ. 18 ವರ್ಷಕ್ಕಿದ್ದವ್ರನ್ನ 21 ವರ್ಷ ಮಾಡಿದ್ದೀವಿ ಬೀಡಿ ಸಿಗರೇಟ್ ತಗೊಳ್ಳೋಕ್ಕೆ. ಮತ್ತು 200 ರೂಪಾಯಿ ಇದ್ದದನ್ನು 1000 ರೂಪಾಯಿ ದಂಡ ಮಾಡಿದ್ದೀವಿ. ಬಾರ್ ಹುಕ್ಕಾ ಬಾರನ್ನು ಬ್ಯಾನ್ ಹುಕ್ಕಾ ಬಾರ್ ಮಾಡಿದ್ದೇವೆ. ಇಡೀ ದೇಶದಲ್ಲೇ ಮೊದಲನೇ ಒಂದು ಹೆಜ್ಜೆ ಹುಕ್ಕಾ ಬಾರ್ ಬ್ಯಾನ್ ಮಾಡಿದ ರಾಜ್ಯ ಕರ್ನಾಟಕ ರಾಜ್ಯ. ಅದಕ್ಕಿಂತ ಹೆಚ್ಚಾಗಿ ನಾವು ಟೊಬ್ಯಾಕೋ ಆ್ಯಕ್ಟಲ್ಲಿ ನೋಡಿ 18 ವರ್ಷದ 21 ವರ್ಷ ಮತ್ತು 200 ರೂಪಾಯಿ ಇದ್ದದನ್ನು 1000 ರೂಪಾಯಿ ಮಾಡಿದ್ದೀವಿ. ಈ ಸಿಗರೇಟನ್ನು ಸನ್ಮಾನ್ಯ UT ಖಾದರ್ಸ್ ಅವರೇ ಆರೋಗ್ಯ ಸಚಿವರಿದ್ದಾಗ ಈ ಸಿಗರೇಟ್ ಬ್ಯಾನ್ ಮಾಡಿದ ಸಚಿವರು. ಕರ್ನಾಟಕ ರಾಜ್ಯ ಅಮೆಂಡ್ ಮಾಡಿರುವಂಥ ಕಾಟ್ಪ ಆ್ಯಕ್ಟ್ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವ ರಾಜ್ಯ ಕೂಡ ಮಾಡಿರೋದಿಲ್ಲ. ಸನ್ಮಾನ್ಯ ಆರೋಗ್ಯ ಸಚಿವರು ಶ್ರೀ UT ಖಾದರ್ ಅವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಗೌರವ ಸೂಚಿಸಬೇಕಾಗಿ ಕೊಡ್ತಾರೆ.
ನಮ್ಮ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ಯು ಟಿ ಖಾದರ್ ಅವರಿಗೆ ಗೌರವ ಸೂಚಿಸುತ್ತಾ ನನ್ನ ಕೆಲವೇ ಸ್ಲೈಡ್ಸ್ಗಳನ್ನು ಮುಂದುವರಿಸ್ತೇನೆ. ಮಾನ್ಯ ಸಚಿವರಲ್ಲಿ ಒಂದು ವಿನಂತಿ. ಮಾನ್ಯ ಸಚಿವರ ಏನು ಹೆಮ್ಮೆಯ ಕಿರೀಟಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಇರಬಹುದು, ದಂತಭಾಗ್ಯ ಇರಬಹುದು, ನೀವೆಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟನ್ನು ಕೇಳಿದ್ದೀರಾ. ಇಡೀ ದೇಶದಲ್ಲಿ ಅತ್ಯಂತ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋಂಥ ರಾಜ್ಯ ಜೀವ ಸಾರ್ಥಕತೆ ಎಂಬ ಸಂಸ್ಥೆಯೊಂದಿಗೆ ಕರ್ನಾಟಕ ರಾಜ್ಯ.